9ನೇ ತರಗತಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳೇ, ಈ ದಿನ ನಾವು ನಿಯತಿಯನಾರ್ ಮೀರೆದಪರ್ ಅನ್ನುವಂತಹ ಪದ್ಯವನ್ನು ಓದೋಣ. ಜನ್ನ ಕವಿ ಬರೆದಿರುವ ನಿಯತಿಯನಾರ್ ಮೀರೆದಪರ್ ಅನ್ನುವ ಪದ್ಯವನ್ನು ಈ ದಿನ ಮಾಡೋಣ. ಮಕ್ಕಳೇ, ರನ್ನ, ಜನ್ನ, ಪೊನ್ನ ಈ ಮೂವರು ಕನ್ನಡದ ರತ್ನತ್ರಯರು. ಕನ್ನಡದ ಅತ್ಯಂತ ಹೆಸರುವಾಂತ ಹಳೆಗನ್ನಡದ ಕವಿ ಜನ್ನ ಮಹಾಕವಿ. ಈ ಜನ್ನ ಬರೆದಿರುವ ಪದ್ಯವನ್ನು ನಾವು ಈ ದಿನ ನೋಡೋಣ. ಮೊದಲಿಗೆ ನಾವು ಜನ್ನ ಕವಿಯ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಈಗ ಕವಿ ಪರಿಚಯವನ್ನು ಓದುತ್ತೇನೆ, ಗಮನವಿಟ್ಟು ನೋಡಿಕೊಳ್ಳಿ. ಜನ್ನ ಹಾಸನ ಜಿಲ್ಲೆಯ ಹಳೆಬೀಡು ಪ್ರಾಂತದ ಕವಿ. ಕ್ರಿಸ್ತಶಕ 1225ರಲ್ಲಿ ಇವರು ಹುಟ್ಟಿದರು. ಹೊಯ್ಸಳರ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಅಭಿಧಾನವನ್ನು ಪಡೆದ ಈತ ಯಶೋಧರ ಚರಿತೆ, ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಕಾವ್ಯಗಳ ಕರ್ತೃ. ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದನು. ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ ಜನ್ನ ಅಹಿಂಸಾ ತತ್ವವನ್ನು ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದ ಕವಿ. ಪ್ರಸ್ತುತ ನಿಯತಿಯನಾರ್ ಮೀರೆದಪರ್ ನಿಗದಿತ ಪದ್ಯ ಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಹೊರತಂದಿರುವ ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನಕವಿ ವಿರಚಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಸಂಯೋಜಿಸಿ ನಿಗದಿಪಡಿಸಿದೆ. ಮಕ್ಕಳೇ, ಈಗ ನೋಡಿ, ಜನ್ನ ಮಹಾಕವಿಯ ನೀವು ಕವಿ ಪರಿಚಯವನ್ನು ನೀವು ಈಗ ತಿಳ್ಕೊಂಡ್ರೆ. ಜನ್ನ ಹಾಸನ ಜಿಲ್ಲೆಯ ಹಳೆಬೀಡು ಪ್ರಾಂತ್ಯಕ್ಕೆ ಸೇರಿದಂತಹ ಕವಿ. ಇವರು ಕ್ರಿಸ್ತಶಕ 1225ರಲ್ಲಿ ಹುಟ್ಟಿದರು ಮತ್ತು ಹೊಯ್ಸಳರ ಬಲ್ಲಾಳನಿಂದ ಇವರು ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಪಡ್ಕೊಂಡಿದ್ದರು. ಇವರು ಜನ್ನ ಮಹಾಕವಿ ಯಶೋಧರ ಚರಿತೆ, ಅನಂತನಾಥ ಪುರಾಣ, ಅನುಭವ ಮುಕುರ ಅನ್ನುವಂತಹ ಕೃತಿಗಳನ್ನು ಬರೆದಿದ್ದಾರೆ. ಇವರು ಹೊಯ್ಸಳ ರಾಜ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮತ್ತು ಮಂತ್ರಿಯೂ ಆಗಿ ಕೆಲಸವನ್ನು ನಿರ್ವಹಿಸಿದರು. ಇಷ್ಟು ಜನ್ನ ಮಹಾಕವಿಯ ಕವಿ ಪರಿಚಯ. ಮಕ್ಕಳೇ, ಈಗ ನಾವು ಈ ನಿಯತಿಯನಾರ್ ಮೀರೆದಪರ್ ಪದ್ಯದ ಒಂದು ಪೂರ್ವಕತೆ ಏನು, ಇದು ಹಳೆಗನ್ನಡಕ್ಕೆ ಸಂಬಂಧಪಟ್ಟಿರುವುದರಿಂದ ಇದರ ಪೂರ್ವಕತೆಯನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಈ ಪೂರ್ವಕತೆಯನ್ನು ನಾವೀಗ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಪೂರ್ವಕತೆ ಅಂತ ಇದೆ. ಈ ಪೂರ್ವಕತೆಯನ್ನು ನಾನು ನಿಮಗೆ ಓದ್ತೀನಿ, ನೋಡ್ಕೊಳ್ಳಿ. ಪೂರ್ವಕತೆ. ರಾಜಪುರವೆಂಬ ಪಟ್ಟಣ, ಅದರ ದೊರೆ ಮಾರಿದತ್ತ. ಆ ಪುರದಲ್ಲಿ ಚಂಡಮಾರಿಯ ದೇವಾಲಯವಿತ್ತು. ಅಶ್ವಯುಜ ಹಾಗೂ ಚೈತ್ರ ಋತುಗಳಲ್ಲಿ ದೊರೆ ಮತ್ತು ಪ್ರಜೆಗಳು ಜಾತ್ರೆ ನಡೆಸಿ ದೇವಿಯನ್ನು ಆರಾಧಿಸುತ್ತಿದ್ದರು. ಒಮ್ಮೆ ಚೈತ್ರ ಮಾಸದಲ್ಲಿ ಜಾತ್ರೆ ನಡೆಯಬೇಕಿತ್ತು. ಮಾರಿಗೆ ಬಲಿ ಕೊಡುವುದಕ್ಕಾಗಿ ಮಾನವರನ್ನು ಹಿಡಿದು ತರುವಂತೆ ಮಾರಿದತ್ತನು ತಳಾರ ಚಂಡಕರ್ಮನಿಗೆ ಆಜ್ಞಾಪಿಸಿದನು. ಅವನು ಸುದತ್ತಾಚಾರ್ಯ ಮುನಿಗಳೊಡನೆ ಆ ಪುರಕ್ಕೆ ಬಂದು ಭಿಕ್ಷೆಗೆ ಹೊರಟಿದ್ದ ಎಳೆ ವಯಸ್ಸಿನ ಸಹೋದರ ಸಹೋದರಿಯರಾದ ಅಭಯರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದನು. ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಆ ಮಕ್ಕಳು ಸ್ವಲ್ಪವೂ ವಿಚಲಿತರಾಗಲಿಲ್ಲ. ಅವರ ಧೈರ್ಯ ಸ್ಥೈರ್ಯಗಳನ್ನು ಕಂಡು ಬೆಕ್ಕಸ ಬೆರಗಾದ ಮಾರಿದತ್ತನು ಅವರನ್ನು ಬಲಿ ಕೊಡದೆ ಅವರ ವೃತ್ತಾಂತವನ್ನು ತಿಳಿಯಬಯಸಿದನು. ಅಭಯರುಚಿಯು ತಮ್ಮ ಪೂರ್ವಕತೆಯನ್ನು ನಿರೂಪಿಸಿದನು. ಉಜ್ಜಯಿನಿಯ ರಾಜಕುಮಾರ ಯಶೋಧರ. ತಂದೆ ಯಶೌಘ, ತಾಯಿ ಚಂದ್ರಮತಿ, ಪತ್ನಿ ಅಮೃತಮತಿ. ಯಶೋಧರ ಅಮೃತಮತಿಯರು ಅನ್ಯೋನ್ಯವಾಗಿದ್ದು ಸುಖದಿಂದಿದ್ದರು. ಅತ್ಯಂತ ಚಲುವ, ಸುಂದರ, ಸಕಲ ವಿದ್ಯಾಪಾರಂಗತ ಹಾಗೂ ಸುಸಂಸ್ಕೃತನಾದ ಯಶೋಧರನ ಪತ್ನಿ ಅಮೃತಮತಿಯು ಕುರೂಪಿಯಾದ ಅಷ್ಟಾವಂಕ ಮಾವಟಿಗನ ಗಾನ ಮಾಧುರ್ಯಕ್ಕೆ ಮನಸೋತು ಪತಿಗೆ ದ್ರೋಹ ಬಗೆಯುವಳು. ಪತ್ನಿಯ ಹೇಯ ಕೃತ್ಯವನ್ನು ಕಣ್ಣಾರೆ ಕಂಡ ಯಶೋಧರನು ಅತ್ಯಂತ ಖಿನ್ನನಾಗುವನು. ತಾಯಿ ಚಂದ್ರಮತಿ ದೇವಿಯು ಪರಿಪರಿಯಾಗಿ ಬೇಡಿಕೊಂಡಾಗ ಮನಸ್ಸಿನ ಖಿನ್ನತೆಗೆ ಕಾರಣವನ್ನು ಹೇಳಲಾಗದೆ ಕಳೆದ ರಾತ್ರಿ ದುಸ್ವಪ್ನವೊಂದನ್ನು ಕಂಡದ್ದಾಗಿ ಹೇಳುವನು. ಸ್ವಪ್ನದೋಷ ನಿವಾರಣೆಗಾಗಿ ಪ್ರಾಣಿ ಬಲಿಯನ್ನು ಕೊಡಲು ಒಪ್ಪದೆ
ತಾಯಿಯ ಸಮಾಧಾನಕ್ಕಾಗಿ ಹಿಟ್ಟಿನಿಂದ ಮಾಡಿದ ಕೋಳಿಯೊಂದನ್ನು ಬಲಿ ಕೊಡಲು ಒಪ್ಪುವನು. ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಾಗ ಅದರೊಳಗೆ ಅಡಗಿದ್ದ ಬೆಂತರ ಒಂದು ಕೂಗಿ ಅಸುನುಗ್ಗಿತು. ಇದರಿಂದ ಮತ್ತೂ ಖಿನ್ನನಾದ ಯಶೋಧರನು ಮಗನಾದ ಯಶೋಮತಿಗೆ ಪಟ್ಟ ಕಟ್ಟಿ ಕಾಡಿಗೆ ತಪಕ್ಕೆ ಹೊರಡಲು ಅನುವಾಗುವನು. ವಿಷಯ ತಿಳಿದ ಅಮೃತಮತಿಯು ಗಂಡ ಹಾಗೂ ಅತ್ತೆಯನ್ನು ವಿಷವಿಕ್ಕಿ ಕೊಲ್ಲುವಳು. ಸತ್ತ ಯಶೋಧರ ಚಂದ್ರಮತಿಯರು ಮುಂದಿನ ಜನ್ಮಗಳಲ್ಲಿ ನವಿಲು ನಾಯಿ, ಹಾವು ಮುಳ್ಳುಹಂದಿ, ಮೀನು ಮೊಸಳೆ, ಆಡು ಹೋತ ಮತ್ತು ಕೋಣ ಹೋತಗಳಾಗಿ ಕಡೆಗೆ ಕೋಳಿ ಪಿಳ್ಳೆಗಳಾಗಿ ಜನಿಸುವರು. ಒಮ್ಮೆ ಅಕಂಪನ ಮುನಿಯ ಉಪದೇಶವನ್ನು ಕೇಳಿದ ಕೋಳಿಗಳು ಜ್ಞಾತಿ ಸ್ಮರಗಳಾಗಿ ವ್ರತವನ್ನು ಆಚರಿಸಿ ಹರ್ಷದಿಂದ ಕಲೆತಾಗ ವನವಿಹಾರಕ್ಕೆ ಹೋಗಿದ್ದ ಯಶೋಮತಿಯ ಬಾಣಕ್ಕೆ ತುತ್ತಾಗುವುವು. ಬಳಿಕ ಯಶೋಮತಿಯ ಪತ್ನಿ ಕುಸುಮಾವಳಿಯ ಮಕ್ಕಳಾಗಿ ಹುಟ್ಟುವುವು. ಆ ಅವಳಿ ಮಕ್ಕಳೇ ಅಭಯರುಚಿ ಮತ್ತು ಅಭಯಮತಿ. ಅವರು ಮುಂದೆ ಸುದತ್ತಾಚಾರ್ಯರಲ್ಲಿ ಶಿಷ್ಯವೃತ್ತಿಯನ್ನು ಸ್ವೀಕರಿಸಿದರು. ಮಕ್ಕಳೇ, ಇಲ್ಲಿವರೆಗೆ ನಾವು ನಿಯತಿಯನಾರ್ ಮೀರದೆ ಪದ್ಯದ ಪೂರ್ವಕಥೆಯನ್ನು ತಿಳ್ಕೊಂಡ್ವಿ. ಈ ಪೂರ್ವಕಥೆಯನ್ನು ನೀವು ಪಠ್ಯಪುಸ್ತಕವಿದ್ದರೆ ಮನೆಯಲ್ಲೇ 2 ಸಲ ಚೆನ್ನಾಗಿ ಓದಿ ಅರ್ಥ ಆಗುತ್ತೆ. ಪಠ್ಯಪುಸ್ತಕವಿಲ್ಲದಿದ್ದರೆ ನಾನು ಈ ವಿಡಿಯೋದ ಮೂಲಕ ಪಠ್ಯಪುಸ್ತಕ ಸಹಿತ ವಿಡಿಯೋವನ್ನು ಮಾಡಿದ್ದೇನಲ್ಲ, ಇದನ್ನು ಗಮನವಿಟ್ಟು 2 ಸಲ ಅಥವಾ 3 ಸಲ ಚೆನ್ನಾಗಿ ಕೇಳಿ. ಆಗ ಈ ಪದ್ಯದ ಪೂರ್ವಕಥೆ ನಿಮಗೆ ಪೂರ್ಣವಾಗಿ ಅರ್ಥವಾಗುತ್ತೆ. ಮಕ್ಕಳೇ, ಈಗ ನಾವು ಪದ್ಯದ ಮೊದಲ ಪ್ಯಾರಕ್ಕೆ ಬರೋಣ. ಈಗ ನಾವು ಪೂರ್ವಕಥೆಯನ್ನು ತಿಳಿದುಕೊಂಡ್ವಿ ಅಲ್ವಾ? ಪೂರ್ವಕಥೆಯ ನಂತರ ಈಗ ನಾವು ಪದ್ಯದ ಮುಂದಿನ ಕಥೆಯನ್ನು ತಿಳಿದುಕೊಳ್ಳೋಣ. ಈಗ ಮುಂದಿನ ಕಥೆಗೆ ಮೊದಲ ಪ್ಯಾರದಿಂದ ಪ್ರಾರಂಭ ಮಾಡೋಣ. ಮೊದಲ ಪದ್ಯ ಓದ್ತೀನಿ, ಗಮನವಿಟ್ಟು ನೋಡ್ಕೊಳ್ಳಿ ಮಕ್ಕಳ. ಸಿಸಿರ ಮನೆ ಪಡೆದು ಪರಕೆಗೆ ವಸಂತನಲ ರೋದ ಮಾವಿನಡಿ ಮಂಚಿಕೆಯೋಳ್ ಕುಸುರಿದರೆ ದಡಗಿನ ನಗೆತವೋ. ಇಲ್ಲಿ ನೋಡಿ, ಹಳೆಗನ್ನಡದ ರೇ ಇದು. ಕುಸಿರಿದರೆ ದಡಗಿನ ನಗೆತವೋಲ್ ಲೆಸೆದುವು ತದ್ವನದೊಳಿರ್ದ ಮುತ್ತುದ ಮುಗುಳುಗಳ್. ಮತ್ತೊಮ್ಮೆ ಓದ್ತೀನಿ, ನೋಡ್ಕೊಳ್ಳಿ ಮಕ್ಕಳ. ಸಿಸಿರ ಮನೆ ಅಂದರೆ ಶಿಶಿರ ಅಂದರೆ ಶಿಶಿರ ಋತುಗಳಲ್ಲಿ ಶಿಶಿರ ಋತು, ವಸಂತ ಋತುಗಳು ಬರ್ತದಲ್ಲ, ಅದರಲ್ಲಿ ಶಿಶಿರ ಋತು. ಶಿಶಿರ ಮನೆ ಪಡೆದು, ಶಿಶಿರ ಋತುವನ್ನೇ ಹಿಡಿದು, ಪಡೆದು ಅಂದರೆ ಹಿಡಿದು, ಪರಕೆಗೆ ಅಂದರೆ ಹರಕೆಗೆ, ವಸಂತನ ಓರ್ಬೋದ. ವಸಂತನು ಅಂದರೆ ವಸಂತ ಋತು ಏನು ಮಾಡ್ದ? ಶಿಶಿರ ಋತುವನ್ನೇ ಹಿಡಿದು ಹರಕೆಗೆ ಅವನು ಅಲೋರ್ಬೋದ. ವಸಂತನು ಅಲೋರ್ಬೋದ ಅಂದರೆ ಹೂವನ್ನು ಬಿಟ್ಟ. ಶಿಶಿರ ಋತುವನ್ನೇ ಹರಕೆಗೆ ಹಿಡಿದು ವಸಂತನು ಅಲರ್ಬೋದ ಮಾವಿನ ಅಡಿ ಮಂಚಿಕೆಯೋಳ್. ಹೂವನ್ನು ಬಿಟ್ಟ ಮಾವಿನ ಅಡಿ ಮಂಚಿಕೆಯೋಳು ಅಂತಂದರೆ ಹೂವನ್ನು ಬಿಟ್ಟ ಮಾವಿನ ಮರದಿಂದ ಮಾಡಿದ ಮಂಚಿಕೆಯೋಳು ಅಂದರೆ ಮಂಚ ಅಲ್ಲ, ಕಾಲ್ಮಣೆಯಲ್ಲಿ ಹೂವಿನ ವಸಂತನು ಏನು ಮಾಡ್ದ ಅಂದರೆ ಶಿಶಿರ ಋತುವನ್ನು ಪಡೆದು ಹರಕೆಗೆ, ಶಿಶಿರ ಋತುವನ್ನೇ ಹಿಡ್ಕೊಂಡು ಬಂದ ಹರಕೆಗೆ ವಸಂತನು ಅಲರ್ಬೋದ ಅಂದರೆ ಹೂವನ್ನು ಬಿಟ್ಟ ಮಾವಿನಡಿ ಮಂಚಿಕೆಯೋಳು, ಮಾವಿನ ಮರದಿಂದ ಮಾಡಿದ ಕಾಲ್ಮಣೆಯಲ್ಲಿ ಕುಸುರಿದರೆ ದಡಗಿನ ನಗೆತವೋ. ಕುಸುರಿದ ಅಂದರೆ ಚೂರು ಚೂರು ಮಾಡಿದ, ಅಡಗಿನ ಅಂದರೆ ಮಾಂಸದ, ನಗೆತವೋ ತುಂಡುಗಳು ಎಸೆದವು. ಅದರಲ್ಲಿ ಮಾಂಸದ ತುಂಡುಗಳನ್ನು ಚೂರು ಚೂರು ಮಾಡಿದ ರೀತಿಯಲ್ಲಿ ಅಲ್ಲಿ ಮಾಂಸದ ತುಂಡುಗಳಂತೆ ಅಲ್ಲಿ ಕುಸುರಿದರೆ ದಡಗಿನ ನಗೆತವೋ ಲೆಸೆದವು. ಹಾಗೆ ಇದ್ವು ಅಲ್ಲಿ ತದ್ವನದೊಳಿರ್ದ, ಆ ವನದಲ್ಲಿ ಮಾಂಸದ ತುಂಡುಗಳನ್ನು ಚೂರು ಚೂರು ಮಾಡಿ ಎಸೆದವೋ ಅನ್ನುವ ರೀತಿಯಲ್ಲಿ ತದ್ವನದೊಳಿರ್ದ, ಆ ವನದಲ್ಲಿ ಉದಿರ್ದ. ತದ್ವನದೊಳಿರ್ದ, ಆ ವನದೊಳಿ ಉದಿರ್ದ ಅಂದರೆ ಬಿದ್ದಿದ, ಉದುರಿದ ಮುತ್ತದ ಮಗುಳುಗಳು. ಮುತ್ತದ ಅಂದರೆ ಮುತ್ತುಗದ ಹಾಳೆ ನಿಮಗೆಲ್ಲ ಗೊತ್ತೇ ಇದೆ ಮಕ್ಕಳ, ಊಟಕ್ಕೆ ಉಪಯೋಗಿಸ್ತೀವಲ್ಲ ಮುತ್ತುಗದ ಹಾಳೆ, ಅದೇ ಆ ಮುತ್ತುದ ಮುಗುಳುಗಳು. ಮುತ್ತುಗದ ಹೂವುಗಳು
ಮಾಂಸದ ತುಂಡುಗಳ ರೀತಿಯಲ್ಲಿ ಆ ವನದಲ್ಲಿ ಬಿದ್ದಿದ್ದವು ಅಂತ ಈ ಪ್ಯಾರದ ಒಂದು ಸಾರಾಂಶ. ಗೊತ್ತಾಯ್ತಾ ಮಕ್ಕಳ? ಈಗ ನಾವು ಎರಡನೇ ಪ್ಯಾರಕ್ಕೆ ಬರೋಣ. ಮಾರಿ ಮಲೆಯ ನಿಳಂ ನವನೀರಜವನಮೆಂಬ ಕೆಂಡದೊಳ್ ದಂಡ ನಮಸ್ಕಾರದೆ ಬಂದಪ್ಪ ನಿತ್ತವ ಅವಧಾರಿಪುದೆಂಬಂತಿರು ಉಲಿದವು ಅರಗಿಳಿ ಬನದೋಳ್. ಇನ್ನೊಂದು ಸಲ ಓದ್ತೀನಿ ನೋಡ್ಕೊಳ್ಳಿ ಮಕ್ಕಳ. ಮಾರಿ ಮಲೆಯ ನಿಳಂ ನವನೀರಜವನಮೆಂಬ ಕೆಂಡದೊಳ್ ದಂಡ ನಮಸ್ಕಾರದೆ ಬಂದಪ್ಪ ನಿತ್ತವ ಧಾರಿ ಪುದೆಂಬಂತಿರುಳು ಉಲಿದವು ಅರಗಿಳಿ ಬನದೋಳ್. ಬಿಡಿಸಿ ಓದ್ತಾ ಇದ್ದೀನಿ ಮಕ್ಕಳ, ಹಾಗೆ ನೋಡ್ಕೊಳ್ಳಿ. ಮಾರಿ ಎಲೈ ಮಾರಿಯೇ ಮಲೆಯ ನಿಳಂ ಆ ನಿಳಂ ಅಂತ ಹೇಳಿದ್ರೆ ಗಾಳಿ ಅಂದರೆ ಮಾರುತ. ಮಲೆಯ ಮಾರುತ ಅನ್ನುವಂತಹ ಗಾಳಿಯು ಮಲೆಯ ಮಾರುತನು ಅಂದರೆ ಜೋರಾಗಿ ಮಲೆಯ ಮಾರುತ ಅನ್ನೋದು ಒಂದು ಗಾಳಿ ಹೆಸರು, ಒಂದು ಋತುವಿನ ಹೆಸರು. ಮಲೆಯ ಮಾರುತ ಗಾಳಿ. ಮಲೆಯ ಮಾರುತನು ಹೇಗೆ ಬರ್ತಾ ಇದ್ದಾನೆ? ಮಲೆಯ ಮಾರುತ ನಿಳಂ, ಆ ನಿಳಂ ಅಂದರೆ ಗಾಳಿ. ಮಲೆಯ ಮಾರುತನು ಮಲೆಯ ಗಾಳಿಯು ನವನೀರಜ ವನಮೆಂಬ, ನವ ಅಂದರೆ ಹೊಸ, ನೀರಜ ಅಂದರೆ ಕಮಲದ ಹೂವು, ವನಮೆಂಬ ಹೊಸ ಕಮಲದ ಹೂವು, ಹೊಸ ಕಮಲದ ಹೂವಿನ ಒಳಗೊಂಡು ವನಮೆಂಬ ಹೊಸ ಕಮಲದ ಹೂವಿನ ವನದಲ್ಲಿ ಎಂಬ ಹೊಸ ಕಮಲದ ಹೂವಿನ ವನಮೆಂಬ ಆ ಕಾಡಿನಲ್ಲಿ ವನದಲ್ಲಿ ಕೆಂಡದೋಳ್ ವನವೆಂಬ ಕೆಂಡದ ಮೇಲೆ ದಂಡ ನಮಸ್ಕಾರ ಬಂದಪ್ಪ ನಿತ್ತವಂ, ದಂಡ ನಮಸ್ಕಾರವನ್ನು ಮಾಡುತ್ತಾ ಬಂದನು. ಯಾರು? ಮಾರಿಮಲೆಯ ಕೆಂಡದೊಳ್ ದಂಡ ನಮಸ್ಕಾರದೆ ಬಂದಪ್ಪ ನಿತ್ತವ. ಆ ರೀತಿಯಲ್ಲಿ ಕೆಂಡದ ಮೇಲೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಮಲೆಯ ಮಾರುತನು ಬರುತ್ತಾನೆ. ಬಂದಪ್ಪ ನಿತ್ತವ, ಈ ಕಡೆ ಬರುತ್ತಾನೆ. ಅವಧಾರಿ, ಈ ಕಡೆ ಗಮನವಿರಲಿ. ಎಂಬಂತಿರು ಉಲಿದವರಗಿಳಿ, ಈ ಕಡೆ ಗಮನವಿರಲಿ ಅಂತ ಹೇಳಿ ಅರಗಿಳಿಗಳು ಉಲಿದವು, ಹೇಳಿದವು. ಬನದೋಳ್ ಅಂದರೆ ಕಾಡಿನಲ್ಲಿ, ವನದಲ್ಲಿ ಅರಗಿಳಿಗಳು. ಮಲೆಯ ಮಾರುತನು ಈ ರೀತಿ ಬರ್ತಾನೆ. ಹೊಸ ನೀರಜ, ಹೊಸ ಕಮಲವನ್ನು ಧರಿಸಿ, ಕಮಲವನ್ನು ತೆಗೆದುಕೊಂಡು ಕೆಂಡದೊಳ್ ದಂಡ ನಮಸ್ಕಾರ ಬಂದನಿಪ್ಪ, ಕೆಂಡದೊಳ್ಳಿ ದಂಡ ನಮಸ್ಕಾರವನ್ನು ಮಾಡುತ್ತಾ ಬರ್ತಾನೆ. ಅವಧಾರಿ, ಈ ಕಡೆ ಗಮನ ಕೊಡಿ, ಈ ಕಡೆ ಗಮನವಿರಲಿ ಎಂದು ಹೇಳಿದವು ಅರಗಿಳಿಗಳು ಬನದಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲಿಸಿರಿ ಮಕ್ಕಳ. ಮುಂದಿನ ತರಗತಿಯಲ್ಲಿ ಮುಂದಿನ 2 ಪ್ಯಾರವನ್ನು ಮಾಡೋಣ. ಇಲ್ಲಿಗೆ ನಿಲ್ಲಿಸಿರಿ. ಧನ್ಯವಾದಗಳು.